ಎಸ್ ವೆಲ್ಕಮ್ ಬ್ಯಾಕ್. ಬಂದು ಮಲ್ಕೊಂಡವಳು ನಿದ್ದೆ ಬಂತು ನನಗೆ. ಮತ್ತು ಅಮ್ಮ ಮತ್ತೆ ಕೆಲಸಕ್ಕೆ ಹೋಗ್ಬೇಕಾದ್ರೆ 9 ಗಂಟೆಗೆ ಎಚ್ಚರ ಆಯಿತು. ಮತ್ತೆ ನಿದ್ದೆ ಬಂದಿಲ್ಲ, ಸುಮ್ಮನೆ ಮಲ್ಕೊಂಡಿದ್ದೆ ಅಷ್ಟೇ. ಸೊ ಚಾನು ಕುಡ್ದಿಲ್ಲ, ಏನೂ ಇಲ್ಲ. ನಾನು ಟೀ ಶರ್ಟ್ ಇದೊಂದು ಇತ್ತು ಮನೆಯಲ್ಲಿ, ಅದನ್ನ ಹಾಕ್ಕೊಂಡೆ ನಾನು. ನೋಡು, ಇವತ್ತು ಈವ್ನಿಂಗ್ ಹೋಗೋದು ಕಲ್ಲಡ್ಕಕ್ಕೆ. ಡಾಕ್ಟ್ರ್ ಕೆಲವೊಂದು ರಿಪೋರ್ಟ್ ಎಲ್ಲ ಸಬ್ಮಿಟ್ ಮಾಡೋಕ್ಕಿದೆ ನನಗೆ. ಅದೆಲ್ಲ ಟೆಸ್ಟ್ ಆಗಬೇಕು, ಇನ್ನು ನೆಕ್ಸ್ಟ್ ಅದೆಲ್ಲ ಮಾಡಬೇಕು. ತುಂಬ ಕೆಲಸ ಇದೆ ನನಗೆ. ಸೊ ಇನ್ನು ತೀರಾ ಟೆನ್ಷನ್ ಅದು ಇದೆಲ್ಲ ಮಾಡ್ಕೊಂಡು ಕೂರೋಕ್ಕಾಗಲ್ಲ, ತುಂಬ ಕೆಲಸ ಇದೆ ನನಗೆ. ಆ್ಯಂಡ್ ಅಣ್ಣ ಏನು ನನಗೆ ಕೊಟ್ಟ ಅಂತೇಳಿ ನಾನು ತೋರಿಸ್ತೀನಿ ಇವಾಗ. ಈ ಸರಿ ನಾನು ಯಾರಿಗೂ ಏನೂ ತೊಗೊಂಡಿಲ್ಲ. ಅಮ್ಮನಿಗೊಂದಂದರೆ ಅಮ್ಮ ಹೇಳ್ತಿದ್ರು ನನಗೊಂದು ಚಿಕ್ಕ ಪರ್ಸ್ ಬೇಕು ಅಂತ ಹೇಳ್ತಿದ್ರು ಅಂತ ಅಣ್ಣನ ಜೊತೆ ಹೇಳಿದೆ. ಸೊ ಹಾಗಾಗಿ ಅಮ್ಮನಿಗೆ ಅದೊಂದು ಅವನೇ ಕೊಡಿಸಿದ್ದ. ನಾನು ಯಾರಿಗೂ ಏನೂ ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ. ಸೊ ತೋರಿಸ್ತೇನೆ ಏನು ಕೊಡಿಸಿದ್ದ ಅಂತೇಳಿ. ಓಕೆ, ವೀಟ್. ನಮ್ಮ ಚಿನ್ನು ಮರಿ ಎಲ್ಲೋಗಿದೆ? ಎಲ್ಲ ಇದರಲ್ಲೇ ಇದೆ. ಝೂಕ್ ಬ್ಯಾಗ್ ಎಲ್ಲ ಇದರಲ್ಲಿದೆ, ತೋರಿಸ್ತೇನೆ ಒಂದೊಂದಾಗಿ. ನಾನು ಚಾಕ್ಲೇಟ್ ತೊಗೊಂತಂದ್ರೆ ಹಾಗಾಗಿ ನಾನೊಂದು ಹರ್ಷಸ್ ಕಿಸ್ಸಸ್ ಇದೆ ಅಲ್ವ, ಅದರಲ್ಲಿ ಆಲ್ಮಂಡ್ಸನ್ನ ತೊಗೊಂಡೆ. ಇದೊಂದೇ ತೊಗೊಂಡೆ ನಾನು. ಮತ್ತು ಅಮ್ಮನಿಗೊಂದು ಡೇಟ್ಸ್ ತೊಗೊಂಡಿದ್ದೆ ನಾನು ಅದು ನೈಟೇ ಅಮ್ಮನಿಗೆ ಕೊಟ್ಟೆ. ನಾನು ಅದನ್ನ ಓಪನ್ ಮಾಡಿ ತಿಂದರು ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಸೊ ಅವರಿಗೆ ಅದೊಂದು ಇಷ್ಟ ಅಮ್ಮನಿಗೆ. ಸೊ ಅದೊಂದು. ಆ್ಯಂಡ್ ಅಮ್ಮ ಸ್ಮಾಲ್ ಪರ್ಸ್ ಬೇಕು ಅಂತ ಹೇಳ್ತಿದ್ರಲ್ವ, ಸೊ ಹಾಗಾಗಿ ಇದೊಂದು ಪರ್ಸ್ನ ಬ್ರದರ್ ತೊಗೊಟ್ಟ ಅಮ್ಮನಿಗೆ. ಆ್ಯಂಡ್ ಕ್ಯೂಟ್ ಇದೆ ಅಲ್ಲ, ಈ ಥರ ಸಾಫ್ಟ್ ಇದೆ. ಸೊ ಇದೊಂದು ಅಮ್ಮನಿಗೆ ಅಣ್ಣ ಕೊಡಿಸಿತ್ತು. ಆ್ಯಂಡ್ ಇದು ಮಿಂಟ್ ಥರ ಚ್ವಿಂಗಮ್ಮು, ಇದರದ್ದು ಯಾವುದು ತುಳಸಿದು ಎಲೆದು. ಸೊ ಇದೊಂದು ಸೂಪರ್ ಮಾರ್ಕೆಟಲ್ಲಿ ತೊಗೊಂಡೆ ನಾನು. ಮತ್ತೊಂದು ಅದು ಸ್ಮಾಲ್ ಜ್ಯೂಸ್ ಪೌಡ್ರ್ ಇದು, ಅದು ಕೊಟ್ಟಿದ್ದೆ ನಮ್ಮನಿಗೆ. ಅದು ಎಲ್ಲಿಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಚಿಕ್ಕದೊಂದು 10 ರೂಪಾಯಿ ಇದೆ. ಆ್ಯಂಡ್ ತಡಾ, ಲುಕ್ ಎಟ್ ಗಾಯ್ಸ್, ಎಷ್ಟು ಚೆನ್ನಾಗಿದೆ ಅಲ್ಲ, ಕ್ಯೂಟ್ ಇದೆಲ್ಲ. ಆ್ಯಂಡ್ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೇನೆ, ಇದೊಂದು ಜಸ್ಟ್ ಫ್ರಂಟ್ ಕ್ಯಾಮ್ರಾದಲ್ಲಿ ತೋರಿಸ್ತೇನೆ ಅಷ್ಟೇ. ಇದು ಪಾರ್ಟಿ ವೇರ್ ಅಂತ ಪರ್ಸ್ ಇದು. ಸೊ ಹೀಗೆ ಜಸ್ಟ್ ಓಪನ್ ಮಾಡಿದರೆ ಅಷ್ಟೇ. ಆ್ಯಂಡ್ ನೋಡ್ಬೋದು ಒಳಗಡೆ ಇದು ಕೊಟ್ಟಿದ್ದಾರೆ, ಸ್ಲಿಂಗ್ ಕೊಟ್ಟಿದ್ದಾರೆ, ಹಾಕ್ಕೋಬೋದು. ಅದನ್ನ ಫಿಕ್ಸ್ ಮಾಡೋಕ್ಕಾಗುತ್ತೆ. ಮತ್ತು ಹೀಗೆ ಇಟ್ಕೊಳ್ಳಿಕ್ಕೂ ಆಗುತ್ತೆ. ನಾನು ತೋರಿಸ್ತೇನೆ ಡೀಟೇಲಾಗಿ. ಇದಕ್ಕೆ 2800 ಹೇಳಿದರು. ಅವ್ರ ಹತ್ರ ಬಾರ್ಗಿನ್ ಮಾಡಿ 1800ಗೆ ತೊಗೊಂಡಿದ್ದೇನೆ ನಾನು. ಇದನ್ನ ಸಖತ್ತಾಗಿದೆ. ಇದನ್ನ ಫಂಕ್ಷನಿಗೆಲ್ಲ ಇಟ್ಕೊಂಡು ಹೋಗ್ಬೋದು, ಸಾರೀಸ್ಗೆಲ್ಲ. ಸೊ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೇನೆ. ಇದೊಂದು. ಆ್ಯಂಡ್ ತರಾ, ಝೂಕ್. ನೀವು ನೋಡಿದಿರಿ ಆಲ್ರೆಡಿ ನನ್ನ ಜೊತೆ ಝೂಕ್ ಬ್ಯಾಗ್ ಇದೆ. ಆ ಸ್ಲಿಂಗ್ ಬ್ಯಾಗ್ ತೊಗೋಬೇಕು ಅಂತ ಕಾರ್ಟಲ್ಲಿ ಹಾಕಿಟ್ಟಿದ್ದೆ. ಆವಾಗ 1699 ಇತ್ತು. ಸೊ ಕಾರ್ಟಲ್ಲಿ ಹಾಕಿಟ್ಟಿದ್ದೆ. ಮತ್ತು ಮಾಲಿಗೆ ಹೋಗ್ಬೇಕಾದ್ರೆ ಅಲ್ಲಿತ್ತು ಝೂಕ್ ಅವ್ರದ್ದು. ಸೊ ಬೈ 1 get 1 ಅಂದರೆ ಒಂದು ಸ್ಲಿಂಗ್ ಬ್ಯಾಗ್ ತೊಗೊಂಡ್ರೆ ಒಂದು ಸ್ಲಿಂಗ್ ಬ್ಯಾಗ್, ಹೌದು 1199 ಏನೋ ಇತ್ತು. 1400 ಕೊಟ್ಟರೆ 2 ಸ್ಲಿಂಗ್ ಬ್ಯಾಗ್ ಬರುತ್ತೆ ಅಂತ ಹೇಳಿದ್ರು. ಅದು ಒಳ್ಳೆ ಆಫರ್ ಅಲ್ವಾ. ಸೊ ಹಾಗಾಗಿ ನಾನು ಈ ಟೈಪಲ್ಲಿ ಸ್ಲಿಂಗ್ ಬ್ಯಾಗ್ ತೊಗೊಂಡೆ. ಕ್ವಾಲಿಟಿ ಹೇಳೋದೇ ಬೇಡ, ನೀವು ಝೂಕ್ ಕಂಪ್ನಿ ನೋಡಿರಬೇಕು. ಸೊ ಇದೊಂದು ತೊಗೊಂಡೆ ಈ ಕಲರಲ್ಲಿ. ಆ್ಯಂಡ್ ಇದೊಂದು ಇನ್ನೊಂದು ಸ್ಲಿಂಗ್ ಬ್ಯಾಗ್. ಸೊ ಇದೊಂದು ತೊಗೊಂಡೆ, ಈ ಕಲರಲ್ಲಿ ತೊಗೊಂಡೆ, ಮೆರೂನ್ ಕಲರಲ್ಲಿ, ಮೆರೂನ್ ಮತ್ತು ಬ್ರೌನ್. ಸೊ 2 ಪ್ಯಾಟರ್ನಲ್ಲಿ ಝೂಕ್ ಬ್ಯಾಗ್ ತೊಗೊಂಡೆ. ಸೊ ಇದು ನಂಗೆ ತುಂಬ ಇಷ್ಟ ಆಯಿತು. ಇದು ನಂಗೆ ನೆಸೆಸಿಟಿ ಇತ್ತು, ಒಂದಿತ್ತು. ಬಟ್ ಇದೊಂದು ಬೈ 1 get 1 ಅಲ್ವಾ. ಸೊ ಹಾಗಾಗಿ ಇದೊಂದು ತೊಗೊಂಡೆ ಅಷ್ಟೇ. 1400 ಪೇ ಮಾಡಿದ್ದು ನಾನು, ಅಥವಾ 1500. ಸೊ 1500ಗೆ 2 ಬ್ಯಾಗ್. ಆ್ಯಕ್ಚುಲಿ 1 ಬ್ಯಾಗ್ ಇದು ವರ್ತ್ ಅದು. ಬಟ್ ಸೊ 2 ಬ್ಯಾಗ್ ಸಿಕ್ತು. ಆ್ಯಂಡ್ ಇದೊಂದು. ಆ್ಯಂಡ್ ಇದೊಂದು ಟೀ ಶರ್ಟ್, ವೈಟ್ ಟೀ ಶರ್ಟ್. ಇದು ಮ್ಯಾಕ್ಸಲ್ಲೋ ಅಥವಾ R&B ಎಲ್ಲೋ ತೊಗೊಂಡದ್ದು. ಇದೊಂದು ವೈಟ್ ಟೀ ಶರ್ಟ್ ಬ್ರದರ್ ತೊಗೊಟ್ಟಾಗ. ಅವನೊಂದು ತೊಗೊಂಡಿದ್ದಾನೆ ವೈಟ್ ಟೀ ಶರ್ಟ್. ಮತ್ತು ಶಾರ್ಟ್ಸ್ ತೊಗೊಂಡಿದ್ದಾನೆ. ಇನ್ನೊಂದು ಗ್ರೀನ್ ಕಲರ್ ಏನೋ ಟೀ ಶರ್ಟ್ ಏನೋ ತೊಗೊಂಡಿದ್ದಾನೆ. ಸೊ ಇದೊಂದು ಇಷ್ಟೇ. ಸೊ ತುಂಬ ಸಾಫ್ಟ್ ಇದೆ. ನೋಡೋ ಇದನ್ನ ಯಾವಾಗ ಹಾಕ್ಕೊಳ್ತೀನಿ ಅಂತ ಗೊತ್ತಿಲ್ಲ. ಆ್ಯಂಡ್ ಅಷ್ಟೇ, ಇಷ್ಟು ಬಗ್ಗೆ ತೊಗೊತಿದ್ದಾನೆ. ಆ್ಯಂಡ್ ಬ್ಯಾಕ್ ಕ್ಯಾಮ್ರಾದಲ್ಲಿ ನನ್ನ ಪರ್ಸ್ನ ತೋರಿಸ್ತೇನೆ. ನಂಗೆ ತುಂಬ ಇಷ್ಟ ಆಯಿತು ಪರ್ಸ್.
ಸೊ ಹೋಗಿ ಬ್ರದರ್ ಜೊತೆ ಮಾತಾಡಿ ಶಾಪಿಂಗ್ ಮಾಡಿ ಕಿವಿದು ತೋರಿಸ್ಕೊಂಡು ಅದರದ್ದೊಂದು ಕ್ಲಾರಿಟಿ ಸಿಕ್ಕಿ ನನಗೆ ತುಂಬ ಖುಷಿ ಆಯಿತು. ಸೊ ಇದೆಲ್ಲ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ನನಗೆ ಒಂದು ನಾನಿದ್ದ ಎಮೋಷ್ನಲಿ ಡೌನ್ ಇದ್ದಾಗ ಅದೊಂದು ಮಾತು, ಅದೊಂದು ಧೈರ್ಯ ಇದೆ ಅಲ್ವ, ಅದೆಲ್ಲ ಹೇಳ್ದಲ್ವ, ಅಂದರೆ ಅವನ ಮುಖ ನೋಡಿದೆ, ಮೀಟ್ ಆದಲ್ವ, ಮಾತಾಡಿದಲ್ವ, ಅದು ನಂಗೆ ತುಂಬ ಖುಷಿ ಆಯಿತು. ಇದೆಲ್ಲಕ್ಕಿಂತಲೂ ಅದು ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಮನಸ್ಸು ತುಂಬ ಆಗ್ರಹ ಆಗಿದೆ ನನಗೆ. ನೋಡು, ಅದನ್ನೇ ಯೋಚನೆ ಮಾಡ್ತಾಯಿಲ್ಲ ಇರಲ್ಲ ನಾನು. ಬೇಜಾರಾದದ್ದು ಅದೊಂದು ಮೂಮೆಂಟಲ್ಲಿ ಬಿಟ್ಬಿಡಬೇಕು. ಸೊ ನಾನು ಇವಾಗ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೇನೆ. ವೆಯ್ಟ್. ಪರ್ಸ್ ಅದಕ್ಕೊಂದಿದೆ ನೋಡಿ. ಆ್ಯಂಡ್ ಇದೊಂದು ಸಖತ್ತಾಗಿದೆ ಗಾಯ್ಸ್. ಇದು ಎಂಥ ಇಕೋ ಫ್ರೆಂಡ್ಲಿ, ನಿಮ್ಗೆ ಗೊತ್ತಿದೆ ಅಲ್ವ ಝೂಕ್ ಬಗ್ಗೆ. ಇದೊಂದು ಸ್ಲಿಂಗ್ ಬ್ಯಾಗ್. ದ ಒನ್ ಈಸ್ ಇದು ಈ ಕಲರಲ್ಲಿ ತೊಗೊಂಡೆ. ತುಂಬ ಕಲರ್ ಇತ್ತು, ಬಟ್ ನಂಗೆ ಇದು ಲೈಕ್ ಆಯಿತು. ಈ ಟೈಪಲ್ಲಿ ಒಂದು ಸ್ಲಿಂಗ್ ಬ್ಯಾಗ್ ಆ್ಯಂಡ್ ಈ ಟೈಪಲ್ಲೊಂದು. ಮತ್ತು ಬಿಸ್ಕೆಟ್ ಅದು ಇದೆಲ್ಲ ತಗೋ ಅಂದ, ಬಟ್ ನನಗೆ ಯಾವುದಕ್ಕೂ ಮನಸ್ಸಿರಲಿಲ್ಲ. ಸೊ ಹಾಗಾಗಿ ಇದೊಂದು ಆಲ್ಮಂಡ್ ಚಾಕ್ಲೇಟ್ ಆ್ಯಂಡ್ ರಾಕೆಟ್. ಇದು ಎಂತ, ನಾನಿದು ಹೋಗುತ್ತೆ ಅಂದ್ಕೊಂಡೆ, ಲೈಕ್ ಕೈಯಲ್ಲೆಲ್ಲ ಬರುತ್ತೆ ಅಂದ್ಕೊಂಡೆ. ನೋಡಿ ಬರಲ್ಲ. ಸೊ ಅಲ್ಲೆಲ್ಲ ನೋಡಿ ತೊಗೊಂಡದ್ದು ನಾನು. ಸೊ ಇದೊಂದು ಪಾರ್ಟಿ ವೇರ್ ಕ್ಲಚ್ ತೊಗೊಂಡಿದ್ದೇನೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಸಕ್ಕತ್ತಾಗಿದೆ. ಸೊ ಒಳಗಡೆ ವೆಯ್ಟ್, ಇದನ್ನ ಓಪನ್ ಮಾಡೋದೇ ಕಷ್ಟ. ಹಿಂಗೋ ಎತ್ತ ಕೇಳಿದ ಹೀಗೆ ಓಪನ್ ಮಾಡಬೇಕು. ಅಂದರೆ ಇಲ್ಲಿ ಸ್ಲಿಂಗ್ ಕೂಡ ಇದೆ ನೋಡಿ, ಈ ಥರ ಉದ್ದನೂ ಹಾಕೋಬೋದು, ಅಡ್ಜಸ್ಟ್ ಮಾಡಿ ಅಂತ ಅಲ್ಲಿದೆ ಹಾಕಲಿಕ್ಕೆ. ಸೊ ಅದು ಬೇಡ ಅಂದರೆ ಇನ್ನೊಂದಿದೆ ನೋಡಿ, ಬಾ ಸಿಗ್ತಾ ಇಲ್ಲ. ಹಿಂಗೂ ಇಟ್ಕೋಬೋದು ನೋಡಿ, ಹಿಂಗೂ ಇಟ್ಕೋಬೋದು. ಇದು ಬೇಡ ಅಂದರೆ ಇದನ್ನ ಒಳಗಡೆ ಹಾಕಿ ಹೀಗೂ ಪರ್ಸು ಥರ ಇಟ್ಕೋಬೋದು. ಅಬ್ಬಾ ಹೀಗೆ ಪರ್ಸ್ ಥರ ಇಟ್ಕೋಬೋದು. ಸರಿ, ಎಷ್ಟೇ. ಆಫರಲ್ಲಿ 1099 ಆಫರಲ್ಲಿದೆ. ಇಲ್ಲದಿದ್ದರೆ ಇದಕ್ಕೆ 1699 ಇರ್ತದೆ. ಆ್ಯಂಡ್ ಒಳಗಡೆಯಿಂದ ಇಷ್ಟು, ಮತ್ತು ಇಲ್ಲೊಂದು ಇದಿದೆ, ಜಿಪ್ ಇದೆ. ಆ್ಯಂಡ್ ಫ್ರಂಟ್ ಈ ಥರ ಎಷ್ಟು ಡೀಸೆಂಟ್ ಆಗಿದೆ ಅಲ್ವಾ, ಬ್ಯಾಕ್ ಈ ಥರ. ಇದರಲ್ಲೂ ಅಷ್ಟೇ, ಇಲ್ಲೊಂದು ಹೀಗೆ ಇದೆ ಅಷ್ಟೇ. ಇದನ್ನೆಲ್ಲ ತೆಗಿಬೇಕು, ಇಲ್ಲದ್ರೆ ಭಾರ ಆಗುತ್ತೆ. ಒಳಗಡೆ ಒಂದು ಜಿಪ್ ಇದೆ ಆ್ಯಂಡ್ ಬ್ಯಾಕ್ ಸೈಡ್ ಒಂದು ಜಿಪ್ ಇದೆ ಅಷ್ಟೇ. ಕ್ವಾಲಿಟಿ ಅಂತೂ ಹೇಳೋದೇ ಬೇಡ, ಝೂಕ್ ಬ್ರ್ಯಾಂಡ್. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಿನ್ನೆ ವ್ಲಾಗ್ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ. ನಿನ್ನೆ ಹೋಗಲಿಲ್ಲ ನಾನು ಕಲ್ಲಡ್ಕಕ್ಕೆ, ಬಿಕಾಸ್ ಜರ್ನಿ ಮಾಡಿ ಬಂದು ಅಂತ ಗೊತ್ತಿಲ್ಲ, ಫುಲ್ಲು ಕಣ್ಣೂರಿಲಾಗ್ತಿತ್ತು. ಸೊ ಹಾಗಾಗಿ ಸಂಜೆ ಹೋಗಲಿಲ್ಲ. ಇವತ್ತು ಹೊರಟಿದ್ದೇನೆ ನಾನು. ಇವಾಗ ನಾನು ಹೊರಟಿದ್ದೇನೆ ವೆನ್ಲಾಕ್ ಹಾಸ್ಪಿಟಲ್ಗೆ. ಏನಕ್ಕೆ ಅಂತ ಹೇಳ್ತೇನೆ. ವೆನ್ಲಾಕ್ ಹಾಸ್ಪಿಟಲಿಂದ ಮತ್ತೆ ಮನೆಗೆ ಹೋಗೋದು ಕಲ್ಲಡ್ಕಕ್ಕೆ. ಸೊ ಹೊರಟಾಯಿತು, ಬ್ರೇಕ್ಫಾಸ್ಟ್ ಆಯಿತು, 3 ದೋಸೆ ತಿಂದೆ. ಆ್ಯಂಡ್ ಹಾಕ್ಕೊಂಡು ಬಂದಿದ್ದೆ ಡ್ರೆಸ್ ಅಲ್ವ, ಸೊ ಹಾಗಾಗಿ ಇದನ್ನೇ ವೇರ್ ಮಾಡಿದ್ದೇನೆ. ಅದರಲ್ಲೂ ಫುಲ್ಲು ಕೊಳೆ ಆಗಿತ್ತು, ಇಡೀ ಬ್ಯಾಂಗ್ಳೂರು ಧೂಳೆಲ್ಲ ಇದರಲ್ಲೇ ಇತ್ತು. ಸೊ ಅಮ್ಮ ನೈಟು ಹೋಗ್ದಾಕಿದ್ರು. ಆ್ಯಂಡ್ ಅಮ್ಮನೂ ಕೆಲ್ಸಕ್ಕೆ ಹೋಗಿದ್ದಾರೆ, ಅಜ್ಜಿ ಇದ್ದಾರೆ. ಸೊ 10:30 ಹೊರಡುವ ಅಂತ. ಬಿಕಾಸ್ ನಂದು ಮೇಲ್ಗಡೆ ಮನೆಯದು ಕಲ್ಲಡ್ಕ ಮನೆಯದ್ದು ದೊಡ್ಡ ಇದ್ದಾರಲ್ವ, ಅವರು ICU ಅಲ್ಲಿದ್ದಾರೆ ಸ್ವಲ್ಪ ಹೆಲ್ತ್ ಇಶ್ಯೂಯಿಂದಾಗಿ. ಅವ್ರನ್ನ ಫ್ರೈಡೇ ನೈಟ್ ನಾವು ಅಡ್ಮಿಟ್ ಮಾಡಿದ್ದು. BC ರೋಡಿಗೆ ಕರ್ಕೊಂಡು ಹೋದ್ವಿ, ಬಟ್ ಅಲ್ಲಿ ಆಗಲ್ಲ ಅಂತ ಹೇಳಿದರು, ಮಂಗಳೂರಿಗೆ ಕರ್ಕೊಂಡು ಹೋಗಬೇಕು ಅಂತ. ಸೊ ನೈಟೇ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ವಿ. ನೈಟ್ ಅಲ್ಲಿಂದ ನಾವೆಲ್ಲ ಬರಬೇಕಾದ್ರೆ 2 o'clock ಆಗಿತ್ತು ಮನೆಗೆ ರಿಟರ್ನ್. ಸೊ ಸ್ಯಾಟರ್ಡೇ ನೈಟ್ ನಾನು ಬೆಂಗಳೂರು ಹೊರಟೆ. ಸೊ ಹಾಗಾಗಿ ಮತ್ತೆ ನಾನು ನೋಡೋಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಸೊ ಇವಾಗ ಹೋಗ್ತಾ ದೊಡ್ಡನ ನೋಡಿಕೊಂಡು ಮಾತಾಡಿಸ್ಕೊಂಡು ಹೋಗುವ ಅಂತ ಹೊರಟೆ ನಾನಿವಾಗ. ಮತ್ತೆಂತ ಅಂದರೆ ಎಲ್ಲ ಬ್ಯಾಗೆಲ್ಲ ರೆಡಿ ಮಾಡಿದ್ದಾನೆ. ನಂದು ಬ್ರೋ ಕೊಡಿಸಿದ್ದು ಆ್ಯಂಡ್ ಈ ಬ್ಯಾಗ್ ಅಷ್ಟೇ, ಬೇರೆ ಎಂತೆಲ್ಲ ತೊಗೊಂಡು ಹೋಗ್ಲಿಕ್ಕೆಲ್ಲ. ಸೊ
ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಏನು ಬೇಜಾರು ಅಂತ. ಇಟ್ಸ್ ಅ ಕಾಮನ್. ಎಷ್ಟು ಬೇಜಾರಿದ್ರು ಏನೇ ಇದ್ದರೂ ಮನಸ್ಸಲ್ಲಿ ನೋವಿದ್ರು ಲೈಫ್ ಅಲ್ವಾ, ಲೀಡ್ ಮಾಡ್ತಾ ಹೋಗಬೇಕು. ಸೊ ಅಷ್ಟೇ. ಆಲ್ರೆಡಿ ನಾನು ಯಾವಾಗ ಫ್ರೈಡೇ ತುಂಬ ಬೇಜಾರಲ್ಲಿದ್ದೆ, ಪರ್ಸ್ನಲಿ ತುಂಬ ಹರ್ಟ್ ಆಗಿತ್ತು ನನಗೆ ಕೆಲವೊಂದು ಮಾತಿಂದ. ಅದೇ ನೈಟ್ ದೊಡ್ಡನಿಗೂ ಅದೇ ಥರ ಆಯಿತು. ಸೊ ಫುಲ್ಲು ಮೈಂಡೆಲ್ಲ ನನಗೆ ಫುಲ್ಲು ಬ್ಲ್ಯಾಂಕ್ ಆಗಿ ಹೋಗಿತ್ತು, ಏನು ಮಾಡೋಕ್ಕೆ. ಇಲ್ಲಿಂದ ಚಪ್ಪಲು ಹಾಕ್ಕೊಳ್ಳೋದೇ ನಾನು ಹೋಗಿದ್ದೇನೆ ಮಂಗಳೂರುವರೆಗೂ. ಸೊ ಅಲ್ಲಿ ಹೋದ್ಮೇಲೆ ನನಗೆ ಚಪ್ಪಲ್ ಕೂಡ ಹಾಕ್ಕೊಂಡು ಬರಲಿಲ್ಲ ನಾನು ಅಂತ ರಿಯಲೈಸ್ ಆಯಿತು. ಅಂದರೆ ಫುಲ್ಲು ಬ್ಲ್ಯಾಂಕ್, ಅಂದರೆ ಬ್ಲ್ಯಾಂಕ್, ಏನೂ ತಲೆ ಓಡ್ತಾ ಇರಲಿಲ್ಲ ನನಗೆ, ಆ ಥರ ಆಗಿತ್ತು. ಆಲ್ರೆಡಿ ಬೇಜಾರಲ್ಲಿದ್ದಲ್ವ. ಸೊ ಅದಕ್ಕೆ ಬೇಜಾರಲ್ಲಿರಬೇಕಾದ್ರೆ ಇನ್ನೊಂದು ಬೇಜಾರು, ದೊಡ್ಡನಿಗೆ ಈ ಥರ ಆಗಿತ್ತು. ಬ್ಲಡ್ ವಾಮಿಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಅವರು ಹಾಗಾಗಿ ಮತ್ತೆ ರೆಸ್ಟ್ ತೊಗೊಳ್ಳೋದು ಬೇಡ ಅಂತ ಮಂಗಳೂರಿಗೆ ಕರ್ಕೊಂಡು ಹೋದ್ವಿ. ಇವಾಗ ಐಸುವಲ್ಲಿ ಇದ್ರೂ ಮಾತಾಡ್ತಾರಂತೆ ಅವರು. ಇವತ್ತಿಲ್ಲ ನಾಳೆ ಬೆಡ್ಡಿಗೆ ಹಾಕ್ತೇನೆ ಅಂತ ಹೇಳಿದಾರಂತೆ. ಅವರ ಮಗಳಿದಾರಲ್ಲಿ. ಅವ್ರು ಮೊನ್ನೆ ಫ್ರೈಡೆ ನೈಟೇ ಬಂದರು ಪಾಪ. ಸೊ ಅವರೇ ನಿಲ್ತೇನೆ ಅಂತ ಹೇಳಿದ್ರು. ಹೇಳಿದ್ರೆ ನಾನೇ ನಿಲ್ಲೋದು ಅಂತ ಅಂದ್ಕೊಂಡಿದ್ದೆ, ಹೇಳಿದ್ದೆ ದೊಡ್ಡನ ಹತ್ರ ನಾನು ನಿಲ್ತೇನೆ ಅಂತ. ಸೊ ಅವ್ರನ್ನ ನೋಡಿಕೊಂಡು ಮಾತಾಡಿಸ್ಕೊಂಡು ಆಮೇಲೆ ಕಲ್ಲಡ್ಕಕ್ಕೆ ಹೋಗುವ. ಕಿವಿದು ಅಪ್ಡೇಟ್ ಏನಂದರೆ, ಕೆಲವೊಂದು ರಿಪೋರ್ಟ್ಸ್ ಎಲ್ಲ ಸಬ್ಮಿಟ್ ಮಾಡೋಕ್ಕೆ ಹೇಳಿದ್ದಾರೆ. ಒಂದು 4-5 ರಿಪೋರ್ಟ್ಸ್ ಬೇಕಂತ ಅವರಿಗೆ. ಹೆಲ್ತ್ ರಿಪೋರ್ಟ್ಸು ಚೆಕಪ್ ಮಾಡಿ ರಿಪೋರ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಅದನ್ನ ನೋಡಬೇಕು. ಇವತ್ತು ಕಲ್ಲಡ್ಕಕ್ಕೆ ಹೋದರೆ, ಇವತ್ತು ಸಂಜೆ ಆಗ್ತದೆ ಹೋಗಬೇಕಾದ್ರೆಲ್ಲ, ಮಂಗಳೂರಿಗೆ ಹೋಗಿ ಕಲ್ಲಡ್ಕಕ್ಕೆ ಹೋಗಬೇಕಾದ್ರೆ. ನಾಳೆ ಹೋಗಿ ಫಸ್ಟಿಗೆ ಅದೆಲ್ಲ ಟೆಸ್ಟ್ ಎಲ್ಲ ಮಾಡಿಸಿ, ಅದೆಲ್ಲ ಎಲ್ಲಿ ಮಾಡ್ತಾರೆ ಅಂತ ಕೇಳಿಕೊಂಡು ಅದನ್ನೆಲ್ಲ ಟೆಸ್ಟ್ ಮಾಡಿಸಿ ರಿಪೋರ್ಟ್ ಬಂದ ನಂತರ ಡಾಕ್ಟ್ರಿಗೆ ಸಬ್ಮಿಟ್ ಮಾಡೋದು. ಮತ್ತು ಕಲಬುರ್ಗಿಗೆ ಯಾವಾಗ ಹೋಗೋದು ಅಂತೇಳಿ ಡಿಸೈಡ್ ಮಾಡಬೇಕಷ್ಟೇ. ನೋಡಬೇಕು ಏನೆಲ್ಲ ಆಗುತ್ತೆ ಅಂತ. ಸೊ ಏನು ಮಾಡೋಕ್ಕಾಗಲ್ಲ. ಏನೋ ಒಂದು ಹೇಳ್ಬೇಕು ಅಂದ್ಕೊಂಡು ಮರ್ತೋಯ್ತು. ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರ್ತದಲ್ವ. ಕೆಲವೊಂದು ಸರಿ ತುಂಬ ಬೇಜಾರಾಗುತ್ತೆ ನಮಗೆ, ಅವಾಗ ಏನೆಲ್ಲ ಮೈಂಡಿಗೆ ಬರುತ್ತೆ. ಸೊ ಆ ಟೈಮಲ್ಲಿ ನಾನು ನೆನ್ನೆ ವ್ಲಾಗಲ್ಲಿ ಹೇಳಿದ್ದೇನೆ, ಆ ಟೈಮಲ್ಲಿ ಯಾರ ಜೊತೆನಾದರೂ ಶೇರ್ ಮಾಡಿ, ಮನಸ್ಸಲ್ಲಿ ಇಟ್ಕೋಬೇಡಿ ಅಷ್ಟೇ. ನನ್ನ ಬ್ರದರ್ ಜೊತೆ ಮಾತಾಡಿ ನನಗೆ ಸಮಾಧಾನ ಆಯಿತು. ಸೊ ಇವಾಗ ಸ್ವಲ್ಪ ಮನಸ್ಸೆಲ್ಲ ಹಗುರ ಅಂತ ಫೀಲ್ ಆಗ್ತದೆ. ಆ್ಯಂಡ್ ಏನೇ ಆದರೂ ಅವರಿಗೂ ಇವಾಗ ನಾವು ಹೊರಟೆಲ್ಲ ಆಗಿಂದ ಸ್ಟಾರ್ಟ್ ಮಾಡಿದ್ದಾರೆ. ಇನ್ಯೂರು ಅಪ್ಪನು ಇವತ್ತು ಬೋರ್ ಆಗ್ತದೆ ಅಂತೇಳಿ. ಸೊ ಏನು ಮಾಡಲಿಕ್ಕಾಗಲ್ಲ ಅಲ್ವಾ. ಬಂದು ಹೋಗೋದು, ಬರಬೇಕಾದ್ರೆ ಒಂಥರ ಖುಷಿ, ಹೋಗಬೇಕಾದ್ರೆ ಒಂಥರ ಬೇಜಾರು. ಬಟ್ ಸ್ಟಿಲ್ ಹೋಗಲೇಬೇಕು, ಬರಲೇಬೇಕು. ಏನು ಮಾಡೋಕ್ಕಾಗಲ್ಲ. ಸೊ ಚಾರ್ಜಿಗೆ ಇಟ್ಟಿದ್ದೆ, ನಂದು ಚಾರ್ಜ್ ಇಲ್ಲ ಇವಾಗಲೂ ಅಷ್ಟೇ. ಒಂದು 30% ಆಗಿದೆ. ನೈಟ್ ನಾನು ಚಾರ್ಜ್ ಇಟ್ಟಿರಲಿಲ್ಲ. ಸೊ ಸ್ವಲ್ಪ ಹೊತ್ತು ಚಾರ್ಜಿಗಿಟ್ಟು ಆಟೋ ಕಾಲ್ ಮಾಡ್ತೇನೆ, ಅಲ್ಲಿವರೆಗೂ ಸ್ವಲ್ಪ ಚಾರ್ಜಿಗಿಟ್ಟು ಮತ್ತೆ ಹೊರಡ್ತೇನೆ. ಓಕೆ, ಹೋಗಬೇಕಾದ್ರೆ ಮತ್ತೆ ಸಿಗ್ತೇನೆ. ಓಕೆ, ಬಾಯ್. ಆಟೋ ಕಾಲ್ ಮಾಡಿದೆ, 10 ಮಿನಿಟ್ಸ್ ಅಂತೆ ಬರ್ತಾನಂತೆ. ಪ್ರಸಾದಿಗೆ ಕಾಲ್ ಮಾಡಿದೆ. ಸೊ ಅಷ್ಟೊತ್ತು ವೆಯ್ಟ್ ಮಾಡುವ. ತುಂಬ ಬಿಸಿಲಿದೆ ಇವಾಗಲೇ. ಸೊ 12ವರೆಗೆ ಬಿಡೋದಂತೆಲ್ಲ ಐಸಿಯುವಲ್ಲಿ ನೋಡಲಿಕ್ಕೆ. ಸೊ 12 ಗಂಟೆ 12ವರೆ ಒಳಗಡೆ ನಾನು ಅಲ್ಲಿ ರೀಚ್ ಆಗಬೇಕು. 12 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗಬೇಕು. ನಮ್ಮದು ಚಿನ್ನಮರಿಯಲ್ಲಿ ಇಲ್ಲಪ್ಪ, ಚಿನ್ನಮರಿಯಲ್ಲಿಗೋ ಹೋಗಿದೆ. ಪುಚ್ಚೋಂಡ ಬಾ. ಅದೇ ಮತ್ತೆ ಎಲ್ಲೋ ಹೋಗಿದ್ದದಿಲ್ಲ. ಎಲ್ಲ ಹಾಗಾಗೇ ಇಟ್ಟಿದ್ದೀನಿ ರೂಮ್ನ. ಪಾಪ ಅಮ್ಮ ಬಂದು ಕ್ಲೀನ್ ಮಾಡಬೇಕು. ಖಾಲಿ ಇಲ್ಲ, ಎಲ್ಲೂ ಇಲ್ಲ, ರೂಮಲ್ಲಿಲ್ಲ, ಎಲ್ಲೂ ಇಲ್ಲ. ಸೊ ಆಟೋ ಬಂದಮೇಲೆ ಮಂಗಳೂರಿಗೆ ಹೋಗ್ತಾ ಸಿಗ್ತೇನೆ ನಾನು. ಓಕೆ ಓಕೆ, ಬಾಯ್. 1 ಗಂಟೆ ಆಯಿತು. ಸಂಜೆ ನೈಸಿವ ನೋಡಿ. ಟೈಮ್ 6 ಗಂಟೆ ಆಗಿದೆ. ಹೊರಟೆ ನಾನು.
ಬಂದೆ ನಾನು 8 ಆಯಿತು ಬರಬೇಕಾದ್ರೆ ಕರೆಕ್ಟಾಗಿ. ಸೊ ಆಫ್ಟರ್ನೂನು ನಾನು ಹೋಗಬೇಕಾದ್ರೆ ICU ಅಲ್ಲಿ ಟೈಮಿಂಗ್ಸ್ 12:30ಇಂದ 1 ಗಂಟೆ ತನಕ ಮಾತ್ರ. ಬಟ್ ನಾನು ರೀಚ್ ಆಗಬೇಕಾದ್ರೆ 1:15 ಆಗಿದೆ. ಸೊ ಹಾಗಾಗಿ ಅಲ್ಲಿವರೆಗೂ ಬಂದೆ ಅಲ್ವಾ, ದೊಡ್ಡೊಂದು ಮುಖ ನೋಡಿ ಹೋಗು ಅಂತೇಳಿ ಸಂಜೆಗೆ ವೆಯ್ಟ್ ಮಾಡಿದೆ. 5:30ಇಂದ 6 ಬಿಡ್ತಾರೆ ICU ಅಲ್ಲಿ ವಿಸಿಟಿಂಗ್ ಟೈಮಿಂಗ್ಸ್ ಅದು. ಸೊ ಸಂಜೆ ತನಕ ನಿಂತೆ ನಾನು. 6 ಅಲ್ಲಿಂದ ಹೊರಟೆ, ಸೀದಾ ಸ್ಟೇಟ್ ಬ್ಯಾಂಕಿಗೆ ಹೋದೆ. ಒಂದೇ ಸೀಟ್ ಇತ್ತು, ಪುತ್ತೂರಿದ್ದು ಬಸ್ಸಿಗೆ ಹತ್ತಿದೆ. ಸೊ ಇವಾಗ ಬಂದು ಇಳಿದೆ ಅಷ್ಟೇ. 8 ಆಯಿತು. ಫಸ್ಟ್ ಇವಾಗ ಫ್ರೆಶ್ ಅಪ್ ಆಗಬೇಕು ನನಗೆ. ಫುಲ್ಲು ರಶ್ ಬಸ್ಸು. ದೊಡ್ಡ ಹುಷಾರಿದ್ದಾರೆ, ಮಾತಾಡ್ತಾರೆ. ಆ್ಯಂಡ್ ಇದೊಂದು ಸಿಂಪಲ್ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.